ಶಿರಾನಗರದ ಪ್ರವಾಸಿ ಮಂದಿರದಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಲದ ತುಮಕೂರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಇ ಸುರೇಶ್ ಹಾಗೂ ತಾಲೂಕು ಅಧ್ಯಕ್ಷ ಅಜ್ಜನಹಳ್ಳಿ ರಮೇಶ್ ಅವರುಗಳನ್ನು ಸನ್ಮಾನಿಸಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೆಪಿಎಸ್ಸಿ ಮಾಜಿ ಸದಸ್ಯರಾದ ಲಕ್ಷ್ಮೀ ನರಸಯ್ಯ, ಈಡಿಗ ಜನಾಂಗದ ಪ್ರಣವಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಕೈಗೊಂಡಿರುವ ಪಾದಯಾತ್ರೆಗೆ ಸಮುದಾಯದವರು ಬೆಂಬಲ ನೀಡುವುದರ ಮೂಲಕ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಮುಂದಾಗಬೇಕೆಂದು ಜನವರಿ 6ರಂದು ನಾರಾಯಣಗುರು ಶಕ್ತಿಪೀಠದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ನಡೆಸಲಿದ್ದು ಅದಕ್ಕೆ ಪ್ರತಿಯೊಬ್ಬರ ಸಹಕಾರ ಅತ್ಯವಶ್ಯ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಲ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಪ್ರಭಾ, ರಾಜ್ಯ ಉಪಾಧ್ಯಕ್ಷರಾದ ಮಣಿಕಂಠ, ವೆಂಕಟಶಾಮಯ್ಯ, ರಾಜಣ್ಣ, ದೇವರಾಜು, ಪತ್ರಕರ್ತ ಅನಂತರಾಮ್, ಶ್ರೀನಿವಾಸ್, ಸೌಭಾಗ್ಯ, ಶ್ರೀನಿವಾಸ್, ಬಸವರಾಜು, ಶ್ರೀನಿವಾಸ್, ವಿಜಯಕುಮಾರ್, ಶೇಷಾದ್ರಿ, ಬಾಲರಾಜು ಮುಂತಾದವರು ಉಪಸ್ಥಿತರಿದ್ದರು. ಅಭಿವೃದ್ಧಿಯ ದಿಕ್ಕಿನಡಿ ಹೋಗಬೇಕಾಗಿದ್ದಾಗ ನಾವು ಇದಾಗಬೇಕು. ಡಾಕ್ಟರ್ ಅಂಬೇಡ್ಕರ್ ಹೇಳಿದರು, ಯಾವುದೇ ಒಂದು ಸಮಾಜ ಮೇಲೆ ಬರಬೇಕಾದ್ರೆ ಶಿಕ್ಷಣ, ಸಂಘಟನೆ, ಹೋರಾಟ ಈ ಮೂರನ್ನು ಅಸ್ತ್ರ ಮಾಡ್ಕೊಳ್ಳಿ. ಹಾಗಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳಿದ್ದು ಅಷ್ಟೇ, ಶಿಕ್ಷಣದಿಂದ ಸ್ವತಂತ್ರರಾಗಿ, ಸಂಘಟನೆಯಿಂದ ಬಲಯುತರಾಗಿ. ಅಂಬೇಡ್ಕರ್ ಸಾಹೇಬರ ಒಂದು ಅಭಿವೃದ್ಧಿಯ ಚಿಂತನೆ ಇತ್ತು, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಭಿವೃದ್ಧಿ ಚಿಂತನೆ ಅದೇ ಆಗಿತ್ತು. ಆ ದಿಕ್ಕಿನಲ್ಲಿ ನಾವು ಸಾಗಬೇಕಾಗಿದ್ದರೆ ನಮ್ಮ ಸಮಾಜದಲ್ಲಿ ಸರ್ಕಾರದ ವಿರುದ್ಧ ನಮ್ಮ ಈ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಕೇಳ್ತಕ್ಕರೆ ಅದ್ರ ಬಗ್ಗೆ ಪಾದಯಾತ್ರೆ ಒಂದು ಮಾಡಿ ಮಂಗಳೂರಿನಿಂದ ಬೆಂಗಳೂರಿಗೆ 16 ಬೇಡಿಕೆಗಳನ್ನಿಟ್ಟು ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡಿ ಫ್ರೀಡಮ್ ಪಾರ್ಕಲ್ಲಿ 3 ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳಲಿಕ್ಕೆ ನಮ್ಮ ಪ್ರಣವಾನಂದ ಶ್ರೀಗಳು ಯಶಸ್ವಿಯಾದರು. ಅಭಿವೃದ್ಧಿ ನಿಗಮದ ಸ್ಥಾಪನೆ, ಕುಲಶಾಸ್ತ್ರೀಯ ಅಧ್ಯಯನ, 3 ಸಿಗಂದೂರು ಚೌಡೇಶ್ವರಿ ಆಡಳಿತ ಮಂಡಿಗೆ ಆಗ್ತಾ ಇರತಕ್ಕಂಥ ಕಿರಿಕಿರಿಯನ್ನು ತಪ್ಪಿಸ್ತಕ್ಕಂಥದ್ದು. ಆ 3 ಸ್ಯಾಂಕ್ಷನ್ ಆಯಿತು, ಇನ್ನೂ ಅನುಷ್ಠಾನ ಆಗಿಲ್ಲ. ನಾರಾಯಣಗುರು ಅಭಿವೃದ್ಧಿ ನಿಗಮದ್ದು ಮೊನ್ನೆ ತಾನೇ ನಾನು ಇದಕ್ಕೆ ಹೋಗಿದ್ದೆ ಆಫೀಸ್ಗೆ. ಏನು ಸ್ವಾಮಿ ನಮ್ಮ ಇದೇನಾಗಿದೆ ಅಂತ ಕೇಳೋಕ್ಕೆ ಎಲ್ಲ ನಮ್ಮ ಸ್ನೇಹಿತರೆ, ಸರ್ ಸೈಲೆಂಟಾಗಿ ಇಟ್ಟಿದ್ದೀವಿ ಫೈಲೊಂದು, ಅಧ್ಯಕ್ಷ ಅಂತ ಘೋಷಣೆ ಆಗಿದೆ, ಆರ್ಡ್ರ್ ಕೊಟ್ಟಿಲ್ಲ, ಆಫೀಸ್ ಕೊಟ್ಟಿಲ್ಲ, ಕಮಿಟಿ ಮಾಡಿಲ್ಲ, ಕನಿಷ್ಠ ರಿಜಿಸ್ಟ್ರು ಮಾಡಿಸಿಲ್ಲ, ಜೊತೆಗೆ ಹೋಗಲಿ ಫಂಡು ಕೊಟ್ಟಿಲ್ಲ. ಯಾಗ್ರಿ ಕೆಲಸ ಮಾಡ್ತಾರೆ? ಇದನ್ನು ಇಟ್ಕೊಂಡೀಗ ನಮ್ಮ ಹೋರಾಟದಲ್ಲಿ ಮೊದಲನೇ ಪಾಯಿಂಟೇ ಅದು ಬೇಡಿಕೆ. ಪಾದಯಾತ್ರೆ ಒಂದರಲ್ಲಿ ನಾವು 3 ತಗೊಂಡು ಈಗ ಪಾದಯಾತ್ರೆಯಲ್ಲಿ 18 ಬೇಡಿಕೆಗಳು ನಾವು ಇಟ್ಟಿದ್ದೀವಿ. ಆ 18 ಬೇಡಿಕೆಗಳ ಸಲುವಾಗಿ 6/1/26 ಕರ್ದಾಳು ಶಕ್ತಿಪೀಠ ಮಠದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ 700 ಕಿಲೋಮೀಟ್ರ್ 38 ದಿನ. ಈ ಪಾದಯಾತ್ರೆಯಲ್ಲಿ ನಮ್ಮ ಜಿಲ್ಲೆಗೆ ಪಾದಯಾತ್ರೆಯ ಟೀಮ್ ಆವಾಗ 4/2/26 GJ ಹಳ್ಳಿಯಿಂದ ತಾವರೆಕೆರೆಗೆ ಬರ್ತಾರೆ. ಈ 6 ದಿನ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಚಲನಚಿತ್ರವನ್ನು ಪ್ರದರ್ಶನ ಮಾಡಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಆ ಚಲನಚಿತ್ರ ವ್ಯವಸ್ಥೆ ಮಾಡಿ ನಾರಾಯಣ ಗುರುಗಳ ಸಾಧನೆಗಳು, ಜೀವನ ಮತ್ತು ಅವರ ಒಂದು ಆಧ್ಯಾತ್ಮಿಕ ನಡೆಗಳ ಬಗ್ಗೆ ಮುಖ್ಯವಾದ ಅಂಶಗಳು ಅದು ಇರುತ್ತೆ. ಅದನ್ನು ಇದು ಮಾಡಬೇಕು ಅಂತೇಳಿ ಹೇಳ್ತಾ ಇದಕ್ಕೆ ನೀವು ತಯಾರಿ ಮಾಡ್ಕೋಬೇಕು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ 12/2ಕ್ಕೆ ನಾವು ಫ್ರೀಡಮ್ ಪಾರ್ಕ್ ತಲುಪ್ತೀವಿ ಬೆಂಗಳೂರಲ್ಲಿ. ನಮ್ಮ ರಾಜ್ಯದಲ್ಲಿ 10 ವರ್ಷಗಳ ನಂತರ ಮಹಿಳಾ ಸಮಾವೇಶ ನಡೀತಾ ಇತ್ತು. 4ನೇ ತಾರೀಕು ಮಹಿಳಾ ಸಮಾವೇಶದಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಸೇರೋಣ. ಅಲ್ಲಿ ಎಲ್ಲ ಮಿಕ್ಕಿದ್ದೆಲ್ಲ ಮಾರ್ಗದರ್ಶನ ನಮ್ಮ ಪ್ರಭಾ ಅವರು ಮಾಡ್ತಾರೆ. ಆ ಮಹಿಳೆಯರಿಗೆ ಇದು ಮಾಡೋಣ, ಮಹಿಳೆಯರನ್ನು ನಾವು ಸಮಾನವಾಗಿ ತೆಗೆದುಕೊಂಡು ಹೋಗಬೇಕು. ಆದ್ದರಿಂದ ಮಹಿಳಾ ಸಬಲೀಕರಣ ಆಗಬೇಕು, ಮಹಿಳಾ ಸೌಲಭ್ಯಗಳನ್ನ ಅವ್ರು ಪಡ್ಕೋಬೇಕು ಅನ್ನೋದನ್ನು ಹೇಳ್ತಾ, ಈ ಒಂದು ಸಂಘಟನೆ ಹೋರಾಟದ ಸಂಘಟನೆ, ಯಾವುದೇ ಒಂದು ವ್ಯಕ್ತಿಯ ಅಥವಾ ಬೇರೆ ಏನು ಸಂಘದ ವಿರುದ್ಧ, ವ್ಯಕ್ತಿಯ ವಿರುದ್ಧ ಅಲ್ಲ. ನಮ್ಮ ಜನಾಂಗದ ಏನು ಶೋಷಣೆ ಒಳಪಟ್ಟರು ಅಥವಾ ನಾವು ಕಟ್ಟಕಡೆ ಈಡಿಗರಿಗೆ ಜನಾಂಗಕ್ಕೆ ಏನು ಸಿಗಬೇಕು ಆ ಸವಲತ್ತನ್ನು ಪಡೆಯೋಕ್ಕೋಸ್ಕರ ಆ ಹೋರಾಟ ಮಾಡ್ತಕ್ಕಂಥ ಒಂದು ಸಂಘ ಇದು ರಾಷ್ಟ್ರೀಯ ಈಡಿಗ ಮಂಡಳಿ ಅನ್ನೋದು. ಯಾಕೆ ಹೆಸರಲ್ಲೇ ರಾಷ್ಟ್ರೀಯ ಅಂತ ಇದೆ, ಅಂದರೆ ರಾಷ್ಟ್ರ ಮಟ್ಟದ ಒಂದು ಸಂಘ ಇದು. ಯಾಕೆಂದರೆ ಸುಮಾರು 11 ರಾಜ್ಯಗಳಲ್ಲಿದೆ ಇದು, 11 ರಾಜ್ಯಗಳಲ್ಲಿದೆ. ಈ ಕರ್ನಾಟಕದಲ್ಲೂ ಸ್ಟಾರ್ಟ್ ಆಗಿದೆ, 18 ಜಿಲ್ಲೆಯಲ್ಲಿ ಆಗಿದೆ. ಇನ್ನು ಮಿಕ್ಕಿದ ಉಳಿದಂತೆ ನಾವು ಮಾಡಬೇಕಾಗಿದೆ. ಯಾವುದೇ ಒಂದು ಜನಾಂಗ ಅಥವಾ ಜಾತಿ ಏನಾದರೂ ಬೇಡಿಕೆ ಇಡಬೇಕಂದ್ರೆ ಹೋರಾಟ ಮಾಡಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಆ ಒಂದು ಹೋರಾಟದ ಅನಿವಾರ್ಯತೆ ಇರೋದ್ರಿಂದ ಈ ಸಂಘ ಸ್ಥಾಪನೆಯಾಗಿದೆ. ಆ ಹೋರಾಟದ ಮೂಲಕ
ಕಿಂಚಿತ್ತಾದರೂ ನಮ್ಮ ಜನಾಂಗಕ್ಕೆ ನಮ್ಮ ಪೀಳಿಗೆಗೆ ಅಂದರೆ ಈಗಿನ ಅಥವಾ ಮುಂದಿನ ಒಂದು ಮಕ್ಕಳಿಗೆ ಅನುಕೂಲ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಹೋರಾಟಕ್ಕೆ ಇಳಿದೀವಿ ಹೊರತು ಯಾರ ವಿರುದ್ಧನೂ ಅಲ್ಲ, ಯಾರ ಎದುರೂ ಅಲ್ಲ ಅಂತ ಹೇಳ್ತಾ ಹಿರಿಯರ ಜನಾಂಗಕ್ಕೆ ಒಂದು ಮಹಾಸ್ದಿನ ಅಂತ ಹೇಳ್ತೀನಿ. ಹಿಂದೆ ಕಾಣಿಸ್ತಕ್ಕಂಥದ್ದು ಈಗ ಜಾರಿ ಆಗ್ತಾ ಇದೆ. ನಾನು ಕಂಡ ಕನಸು ಈಗ ಜಾರಿ ಆಗ್ತಾ ಇದೆ ಅಂತ ಪಾಸ್ ಆಗಿದೆ. ಕಾರ್ಯಕ್ರಮ ಯಾವುದೇ ಸೈನ್ಸ್ ಆಗಬೇಕು ಅಂತ ಅನ್ಕೊಳ್ತಿದ್ದೆ. ಹಿಂದೆ ಗುರುಬೇಕು ಅಂದರೆ ತುಮಕೂರು ಜಿಲ್ಲೆಯಲ್ಲಿ ವೆಂಕಟೇಶಾಮಯ್ಯ ಟೀಚರ್ ಬಂದರು. ನಮ್ಮ ಕಾಲದಲ್ಲಿ ಎಲ್ಲ ಗುರುಗಳೇ, ನಮಗೆ ಗುರುಗಳಿಲ್ಲ ಅಂತ ಕಾಲಕ್ರಮೇಣ ಅಲ್ಲಿ ದೊಡ್ಡ ಲೆವೆಲ್ ಓದಂಗೆ ಚಿಕ್ಕ ಲೆವೆಲ್ ಮರ್ತ್ಬಿಟ್ರು. ಮಾಸ್ ಮ್ಯಾರೇಜು, ಇನ್ನೊಂದು ಫಂಕ್ಷನ್ಗಳು, ಸ್ಕಾಲರ್ಶಿಪ್ಪು ಅವು ಏನು ಹೋರಾಟ ಮಾಡ್ತಿದ್ವೋ ಅದು ನೋಡ ನನ್ನ ಮಗನಿಗೂ ಕಮ್ಮಕ್ಕಾಗಲಿಲ್ಲ, ಇವ್ರಿಗೆ ಸಿಕ್ತಲ್ಲ ಅಂತ ಅದನ್ನು ಕೊಡ್ಸೋಣ ಹೋರಾಟ ಮಾಡೋಣ ಅಂತೇಳಿ 2001 ಇಸ್ವಿಯಲ್ಲಿ ನನ್ನ ಪ್ರಾರಂಭ ಜನಾಂಗದ ಹೋರಾಟಕ್ಕೆ. ಅವತ್ತು ನಮ್ಗೆ ಯಾರು ದೊಡ್ಡವರಿರಲಿಲ್ಲ, ನನಗೆ ಸಾಥ್ ಕೊಟ್ಟಂಥವ್ರು ಇವತ್ತು ನನ್ನಲ್ಲಿ ಫೋಟೋದಲ್ಲಿ ಉಳಿದಿದ್ದಾರೆ, ಅವ್ರನ್ನ ನಾನು ಸ್ಮರಣೆ ಮಾಡೋದು. ಮೇಲಾಗಿ ಹೋರಾಟಕ್ಕೆ ಸಾಥ್ ಕೊಟ್ಟಂಥವ್ರು ಇವತ್ತು ಜೀವಾಗಿಲ್ಲ. ಅವರು ತಾಲೂಕು ಕವರ್ ಮಾಡೋಕ್ಕೆ ಟಾಟಾ ಸುಮ್ಮ ಕೊಡಿಸಿದ್ರು, ಖರ್ಚಿಗೆ ದುಡ್ಡು ಕೊಟ್ಟಿದ್ರು. ಪ್ರತಿ ಭಾನುವಾರ ಕವರ್ ಮಾಡ್ತಿದ್ದೆ, ಮಾಡಿ ಸಂಘಟನೆ ಆಯಿತು, ಚೆನ್ನಾಗಿ ನಡೀತು. ಹಿಂದೆ ಇಲ್ಲ ಒಂದು JPR ಮಾಸ್ ಮ್ಯಾರೇಜ್ ಸ್ಟಾರ್ಟ್ ಮಾಡಿದ್ರು. ಹೈಲೈಟಾಗಿ ಸಿರಾ ತಾಲೂಕಲ್ಲಿ ಮದುವೆ ಮಾಡಿಸಿದ್ವಿ. ಸಂತೋಷ ವಿಚಾರ ಆಯಿತು. ಇರಾಬರ ಹೆಣ್ಣುಗಳು ಖಾಲಿ ಆದವು. 17-18 ಮದುವೆ ಸಿರಾ ತಾಲೂಕಲ್ಲಿ ನಡೀತು ವರ್ಷ. ಕಾಲಕ್ರಮೇಣ ಅಲ್ಲಿ ಹಂತವಾಗಿ ಡಿಸ್ಪ್ಯೂಟ್ ಅಲ್ಲಾಗಿ ಆ ದೊಡ್ಡ ಲೆವೆಲ್ ಬೇಡ, ನನಗೆ ಚಿಕ್ಕ ಲೆವೆಲಾಗಿ ಮಾತಾಡ್ತೀನಿ. ನಮ್ಮ ಸಿರಾದಲ್ಲಿ 25 ವರ್ಷ ಇವತ್ತಿಗೆ ಸ್ಥಾಪನೆ ಆಗಿ ಏನೋ ಮಾಡ್ಕೊಳಕ್ಕಾಗಿಲ್ಲ.